ನಿಮ್ಗೆ ನಿಜವಾಗ್ಲೂ ಧೈರ್ಯನೇ ಇದ್ರೆ ನನ್ನ ಇನ್ಸ್ಟಾಗ್ರಾಮ್ ಐಡಿ ಮತ್ತೆ ಫೇಸ್ಬುಕ್ ಐಡಿ ಫಾಲೋ ಮಾಡಿ ನೋಡ್ತೀನಿ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ನೆನ್ನೆನೆ ಯತೀಶ ಮಂತ್ರಾಲಯಕ್ಕೆ ಹೋಗಿದ್ದ. ಬೆಳಿಗ್ಗೆನೆ ನನಗೆ ವಿಡಿಯೋ ಕಾಲ್ ಮಾಡಿ ಅಲ್ಲಿ ದೇವಸ್ಥಾನ ತೋರಿಸ್ತಾ ತುಂಬಾ ಖುಷಿ ಆಯ್ತು. ಮಲಗಿದ್ದನ್ನು ಎದ್ದು ಬಂದು ಈಚೆ ನೋಡ್ತೀನಿ, ಇಲ್ಲೊಬ್ರು ಅತಿಥಿ ಬಂದಿದ್ರು. ಸ್ವಾಗತಂ ಸುಸ್ವಾಗತಂ. ಇನ್ನು ನಮ್ಮಮ್ಮ ಬಂದಿದ್ದವ್ರಿಗೆ ಅತಿಥಿ ಸತ್ಕಾರ ಮಾಡ್ತು. ನಾನು ರೆಡಿಯಾಗಿ ಬರೋ ಗ್ಯಾಪಲ್ಲಿ ಅಮ್ಮ ತಿಂಡಿ ಮಾಡಿತ್ತು. ತಿಂಡಿ ಏನೋ ಆವರೇಜ್ ಆಗೇ ಇತ್ತು. ಮುನಿಯಮ್ಮನ ಹೋಟ್ಲಲ್ಲ ಮುಚ್ಕೊಂಡ್ ತಿಂದಿ ಎದ್ದೋಳು. ಕೊನೆಗೂ ತಿಂಡಿ ಮುಗಿಸಿ ಬೈಕ್ ಎತ್ತಿ ನಮ್ಮೂರ್ ಮಾರಮ್ಮನ್ ದೇವಸ್ಥಾನದ ಹತ್ರ ಬಂದೆ. ತುಂಬಾ ಪವರ್ಫುಲ್ ದೇವ್ರು, ಮನ್ಸಾರ ಬೇಡ್ಕೊಳ್ಳಿ ಒಳ್ಳೇದ್ ಮಾಡ್ತಾಳೆ. ಬಿಸ್ಲು ಮಾರಮ್ಮ ಎಲ್ಲಾರ್ಗು ಒಳ್ಳೇದ್ ಮಾಡು. ನೀನ್ ಚೆನ್ನಾಗಿರ್ಲಿ ಅಂತ ನಿನ್ಗೆ ಆರೈಸೋರು ಯಾರು? ಇವತ್ತು ಕ್ಲಾಸ್ಗೆ ಮಕ್ಕಳೆಲ್ಲ ಬೇಗ ಬಂದಿದ್ರು, ಆದ್ರೆ ನಾನೇ ಲೇಟ್ ಆಗೋದೆ. ತಪ್ಪಾಯ್ತು, ಸಾರಿ. ದೊಡ್ಡ ತಪ್ಪೆ ಮಾಡಿದ್ಯಾ. ಪಾಪ ಇಲ್ಲೊಬ್ರು ಪೇರೆಂಟ್ಸ್ ಕಸಾನು ಗುಡ್ಸ್ಕೊಟ್ರು. ಕೊನೆಗೆ ಮಕ್ಕಳೆಲ್ಲ ಚೆನ್ನಾಗಿ ಪ್ರಾಕ್ಟೀಸು ಮಾಡಿದ್ರು, ಆಟನೂ ಆಡಿದ್ರು. ನೋಡು ಕೊನೆಗೆ ಕ್ಲಾಸ್ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ರೋಡ್ ಮಧ್ಯದಲ್ಲಿ ಎದುರುಕೊಂಡು ನಿಂತಿದೆ. ಸ್ವಲ್ಪ ಮುಂದೆ ಹೋದ್ಮೇಲೆ ಗೊತ್ತಾಯ್ತು ಬರೀ ಒಣಗಿರೋ ಸೌದೆನ ಬೆಂಕಿ ಹಾಕಿದ್ರು ಅಂತ. ನಮ್ಮಪ್ಪ ಮುಂದೆ ಒಂದೇ ಆಟ, ಹೆಂಡತಿ ತವ್ರ ಮನೆಗೆ ಹೋಗೋಳೆ, ಹೋಗಿ ನೋಡ್ಕೊಂಬಾ ಅಂತ. ಮನೆಗೆ ಹೋದ್ರೆ ಅವಳು ಅದಕ್ಕೆ ಇನ್ನ ಹೋಗೇ ಇಲ್ಲ. ಇನ್ನ ನಿನ್ನೆ ಕೋಪ ಮಾಡ್ಕೊಂಡು ತಪ್ಪು ಮಾಡಿ ಸಂಪಾದನೆ ಮಾಡಿದ್ದು 83 ರೂಪಾಯಿ. ಇವತ್ತೆಷ್ಟು ತಪ್ಪು ಮಾಡಿ ಸಂಪಾದನೆ ಮಾಡಿದೆ ಅಂತ ನಾಳೆ ವಿಡಿಯೋಲಿ ಹಾಕ್ತೀನಿ. ವಿಡಿಯೋ ಏನಾದ್ರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಫಾಲೋ ಮಾಡಿ. ಸಿಗುವ ನಾಳೆ ವಿಡಿಯೋಲಿ. ಬಾಯ್.